ಅಧ್ಯಾಯ 2. ವಿಶ್ವಾಸಿಯಾಗಿರು. ಮತ್ತೆ 8 ದಿನಗಳಾದ ನಂತರ ಆತನ ಶಿಷ್ಯರು ಮನೆಯೊಳಗೆ ಇದ್ದರು. ತೋಮನು ಅವರೊಡನೆ ಇದ್ದನು. ಬಾಗಿಲುಗಳು ಮುಚ್ಚಲ್ಪಟ್ಟಿದ್ದವು. ಆಗ ಯೇಸು ಬಂದು ನಡುವೆ ನಿಂತು, ನಿಮಗೆ ಸಮಾಧಾನವಾಗಲಿ ಎಂದನು. ನಂತರ ತೋಮನನ್ನು ನೋಡಿ, ನಿನ್ನ ಬೆರಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು, ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು, ನಂಬದವನಾಗಿರಬೇಡ, ನಂಬುವವನಾಗು ಎಂದನು. ತೋಮನು ಆತನಿಗೆ ಪ್ರತ್ಯುತ್ತರವಾಗಿ, ನನ್ನ ಸ್ವಾಮಿ, ನನ್ನ ದೇವರು ಎಂದು ಹೇಳಿದನು. ಯೇಸು ಅವನಿಗೆ, ನೀನು ನನ್ನನ್ನು ನೋಡಿದ್ದರಿಂದ ನಂಬಿದ್ದಿ, ನೋಡದೆ ನಂಬಿದವರು ಧನ್ಯರು ಎಂದು ಹೇಳಿದನು. ಯೋಹಾನನ ಬರೆದ ಸುವಾರ್ತೆ 20ನೇ ಅಧ್ಯಾಯ 28-29 ವಾಕ್ಯ. ಮತ್ತು ಸತ್ತು ಜೀವದಿಂದೆದ್ದ ಯೇಸು ತನ್ನ ಕೈಗಳನ್ನು ಶಿಷ್ಯರಿಗೆ, ವಿಶೇಷವಾಗಿ ತೋಮನಿಗೆ ತೋರಿಸುವುದನ್ನು ಸತ್ಯವೇದದ ಈ ಭಾಗದಲ್ಲಿ ಓದುವವರಾಗಿದ್ದೇವೆ. ಮೊದಲನೆಯ ಸಾರಿ ಯೇಸು ಕ್ರಿಸ್ತನು ತನ್ನ ಕೈಗಳನ್ನು ಶಿಷ್ಯರಿಗೆ ತೋರಿಸಿ ದರ್ಶನವನ್ನು ಕೊಡುವಾಗ ಅಲ್ಲಿ ತೋಮನು ಇರಲಿಲ್ಲ. ಶಿಷ್ಯರು ಕರ್ತನನ್ನು ನೋಡಿದೆವು ಎಂದು ಅವನ ಹತ್ತಿರ ಹೇಳಿದಾಗ ಅವನು ಅದನ್ನು ನಂಬಲಿಲ್ಲ. ಅವನು, ನಾನು ಆತನ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯವನ್ನು ನೋಡಿ, ಆ ಮೊಳೆಯ ಗಾಯದಲ್ಲಿ ನನ್ನ ಬೆರಳನ್ನು ಇಟ್ಟು ಆತನ ಪಕ್ಕೆಯಲ್ಲಿ ನನ್ನ ಕೈಯನ್ನು ಹಾಕದ ಹೊರತು ನಿಮ್ಮ ಮಾತನ್ನು ನಂಬುವುದೇ ಇಲ್ಲ ಎಂದನು. ಯೋಹಾನನ ಸುವಾರ್ತೆ 20ನೇ ಅಧ್ಯಾಯ 25ನೇ ವಾಕ್ಯ. ಆದ್ದರಿಂದಲೇ ಮತ್ತೆ ಒಂದು ಸಾರಿ ಕ್ರಿಸ್ತನು ತನ್ನ ಕೈಗಳನ್ನು ತೋರಿಸಬೇಕಾಯಿತು. ನನ್ನ ಕೈಯನ್ನು ಮುಟ್ಟಿ ನೋಡು. ಎಷ್ಟು ಆಳವಾದ ಗಾಯಗಳು! ಮರದ ಬೇಣೆಯನ್ನು ಚುಚ್ಚಿ ಮಾಡಿದ ಗಾಯಗಳಲ್ಲವೇ ಅದು? ಎಷ್ಟು ದೊಡ್ಡ ಮೊಳೆಯನ್ನು, ಎಷ್ಟು ದೊಡ್ಡದಾದ ಸುತ್ತಿಗೆಯಿಂದ ಕನಿಕರವಿಲ್ಲದೆ ಆ ಪ್ರೀತಿಯುಳ್ಳ ಕೈಗಳನ್ನು ಮೊಳೆಗಳಿಂದ ಜಡಿದಿದ್ದಾರೆ. ಅಯ್ಯೋ, ಆ ಕಷ್ಟಗಳು ನನಗಾಗಿ ಅಲ್ಲವೇ? ನಿನ್ನ ಕೈಗಳನ್ನು ನೀಡಿ ನನ್ನ ಕೈಗಳನ್ನು ಮುಟ್ಟಿ ನೋಡು. ಕಳವಳಗೊಂಡಿದ್ದ ತೋಮನು ಮತ್ತೆ ಆ ಕೈಗಳನ್ನು ನೋಡಿದನು. ಬೆರಳನ್ನು ಈ ಕಡೆ ಹಾಕಿದಾಗ ಇನ್ನೊಂದು ಪಕ್ಕದಿಂದ ಬರುವಷ್ಟು ಆಳವಾದ ಗಾಯವಾಗಿದ್ದಿತ್ತು. ತೋಮನು ತನ್ನ ಬೆರಳನ್ನು ಕರ್ತನ ಗಾಯಗಳಲ್ಲಿ ಹಾಕಿದನೋ ಇಲ್ಲವೋ ತಿಳಿಯದು. ಒಂದು ವೇಳೆ ಕರ್ತನ ಆಜ್ಞೆಗಳಿಗೆ ವಿಧೇಯನಾಗಿದ್ದಿರಬಹುದು. ಯೋಹಾನನು ತನ್ನ ಪತ್ರಿಕೆಯಲ್ಲಿ ಬರೆಯುವಾಗ, ನಮ್ಮ ಕೈಗಳಿಂದ ಮುಟ್ಟಿದ್ದೇವೆ, ಕಣ್ಣಾರೆ ಕಂಡಿರುವಂಥ ಜೀವವಾಕ್ಯಗಳನ್ನು ಕುರಿತು ಹೇಳಿ ನಿಮಗೆ ಪ್ರಸಿದ್ಧಿಪಡಿಸಿದ್ದೇವೆ ಎಂದು ಹೇಳುತ್ತಾನೆ. 1 ಯೋಹಾನ 1:1. ತೋಮ, ಯೋಹಾನ, ಪೇತ್ರರಲ್ಲದೆ ಒಬ್ಬೊಬ್ಬ ಶಿಷ್ಯರು ಕೂಡ ಯೇಸುವಿನ ಕೈಗಳನ್ನು ಮುಟ್ಟಿ ನೋಡಿರಬಹುದು. ದೇವಮಗುವೆ, ಕರ್ತನು ತನ್ನ ಕೈಗಳನ್ನು ಈ ರೀತಿಯಾಗಿ ತಮ್ಮ ಶಿಷ್ಯರಿಗೆ ತೋರಿಸುವ ಉದ್ದೇಶವೇನಿರಬಹುದು? ಸ್ವಲ್ಪ ಯೋಚಿಸಿ ನೋಡಿರಿ. ಗಾಯಪಟ್ಟ ಕೈಗಳಿಂದ ನಮಗೆ ಬೋಧಿಸುವ ಬೋಧನೆಯೇನು? ಯೇಸು ತನ್ನ ಕೈಗಳನ್ನು ತೋರಿಸಿದ ಕೂಡಲೇ ಹೇಳಿದನು, ನೀನು ಅವಿಶ್ವಾಸಿಯಾಗಿರದೆ ವಿಶ್ವಾಸಿಯಾಗಿರು. ಇದೇ ಕರ್ತನು ತನ್ನ ಕೈಗಳನ್ನು ತೋರಿಸುವ ಉದ್ದೇಶ. ನೀನು ಇನ್ನು ಮೇಲೆ ಅವಿಶ್ವಾಸಿಯಾಗಿರಲೇಬಾರದು, ನಂಬಿಕೆ ಇಲ್ಲದೆ ಜೀವಿಸಬಾರದು. ನೀನು ವಿಶ್ವಾಸಿಯಾಗಿರು. ಯೇಸುವಿನೊಂದಿಗೆ ಶಿಷ್ಯರು 3.5 ವರ್ಷಗಳ ಕಾಲ ಉಂಡು ಮಲಗಿ ಒಟ್ಟಾಗಿ ಜೀವಿಸಿದರು. ಯೇಸುವಿನ ಮೇಲೆ ಅವರಿಗೆ ಪೂರ್ಣ ವಿಶ್ವಾಸವಿರಲಿಲ್ಲ. ಎಷ್ಟೊಂದು ಅದ್ಭುತಗಳನ್ನು ಕಂಡಿರಬಹುದು, ಎಷ್ಟೊಂದು ದೆವ್ವಗಳು ಓಡಿಸುವುದನ್ನು ಕಂಡು ಸಂತೋಷಪಟ್ಟಿರಬಹುದು. ಸತ್ತವರನ್ನು ಕ್ರಿಸ್ತನು ಎಬ್ಬಿಸುವುದನ್ನು ನೋಡಿ ಎಷ್ಟೊಂದು ಆನಂದ ಪರವಶವಾಗಿದ್ದಿರಬಹುದು. ಆದರೂ ಅವರ ವಿಶ್ವಾಸ ಹೆಚ್ಚಲಿಲ್ಲ, ಅವಿಶ್ವಾಸಿಗಳಾಗಿಯೇ ಇದ್ದರು. ಅವರನ್ನು ವಿಶ್ವಾಸಿಗಳನ್ನಾಗಿ ಮಾಡಲು ಕ್ರಿಸ್ತನು ಮಾಡಿದ ದೊಡ್ಡ ಕಾರ್ಯವೇ ಮೊಳೆಗಳಿಂದಾದ ಗಾಯದಿಂದ ತೂತಾಗಿದ್ದ ತನ್ನ ಕೈಗಳನ್ನು ತೋರಿಸಿದ್ದೆ. ಆ ಕೈಗಳು ಮಾಂಸದ ಕೈಗಳು, ಆದರೆ ಜೀವದಿಂದೆದ್ದ ನಂತರದ ಕೈಗಳು. ಅಷ್ಟೇ ಅಲ್ಲ, ಶಿಷ್ಯರ ಅಪನಂಬಿಕೆಯನ್ನು ಹೋಗಲಾಡಿಸಿ ಭಯವನ್ನು ಓಡಿಸಿ ವಿಶ್ವಾಸ ವೀರರನ್ನಾಗಿ ನಿಲ್ಲಿಸಲು ಮಾಡಿದ ಅದ್ಭುತ ಕೈಗಳು. ನೀನು ಅಪನಂಬಿಗಸ್ತನಾಗಿರದೆ ನಂಬಿಗಸ್ತನಾಗಿರು. ಸತ್ಯವೇದದಲ್ಲಿ ಎಷ್ಟೊಂದು ಅದ್ಭುತ ಕಾರ್ಯಗಳನ್ನು ನೀನು ಓದಿದ್ದೀಯೇ.
ಎಷ್ಟು ಅದ್ಭುತವಾದ ಪ್ರಸಂಗಗಳನ್ನು ಸಾಕ್ಷಿಗಳನ್ನು ನೋಡಿದಾಗ್ಯೂ ಇನ್ನೂ ವಿಶ್ವಾಸ ಪಡುವುದಿಲ್ಲಬೇಕೆ? ತನ್ನ ಕೈಗಳನ್ನು ನಮಗೆ ತೋರಿಸುವ ದೇವರು ನಮ್ಮ ಹತ್ತಿರ ಕೇಳುವಾಗ ನೀನು ಅಪನಂಬಿಗಸ್ತನಾಗಿರದೆ ನಂಬಿಗಸ್ತನಾಗಿರು ಎಂಬುದೇ. ನೀನು ಉತ್ತಮ ವಿಶ್ವಾಸಿಯಾಗಿ ಕಡೆಯವರೆಗೆ ನಂಬಿಗಸ್ತನಾಗಿರುವೆಯಾ? ಕರ್ತನನ್ನು ನಂಬು, ಆಗ ನೀನು ರಕ್ಷಿಸಲ್ಪಡುವಿ. ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವರು. ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯ 31ನೇ ವಾಕ್ಯ. ಕರ್ತನನ್ನು ನಂಬು, ಆಗ ನೀನು ಅದ್ಭುತ ಕಾರ್ಯಗಳನ್ನು ಮಾಡುವಿ. ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತಾಡುವರು, ಹಾವುಗಳನ್ನು ಎತ್ತುವರು, ವಿಷ ಪದಾರ್ಥವನ್ನೇನಾದರೂ ತಿಂದರೂ ಅವರಿಗೆ ಯಾವ ಕೇಡು ಆಗುವುದಿಲ್ಲ. ಅವರು ರೋಗಿಗಳ ಮೇಲೆ ಕೈಯಿಟ್ಟರೆ ರೋಗವು ಗುಣವಾಗುವುದು ಎಂದು ಹೇಳಿದನು. ಮಾರ್ಕ 16, 17 ಮತ್ತು 18ನೇ ವಾಕ್ಯ. ಕರ್ತನನ್ನು ನಂಬು, ಆಗ ಅವನು ನಿನ್ನನ್ನು ಪ್ರೀತಿಸುವನು. ಆದರೆ ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಾಕ್ಯ. ಅಂದು ಕ್ರಿಸ್ತನ ಕೈಗಳನ್ನು ನೋಡಿದ ತೋಮನು ಅಪೊಸ್ತಲನು, ವಿಶ್ವಾಸಿ ವೀರನು ಆದನು. ಕ್ರಿಸ್ತನ ಕೈಗಳನ್ನು ಹಿಡಿದುಕೊಂಡು ಎಷ್ಟೋ ಸಾವಿರ ಮೈಲುಗಳನ್ನು ದಾಟಿ ಇಂಡಿಯಾ ದೇಶಕ್ಕೆ ಬಂದನು. ಒಬ್ಬ ವ್ಯಾಪಾರಿಯ ತಲೆಯ ಮೇಲಿದ್ದ ಮೂಟೆಯಲ್ಲಿ ಕುಳಿತು ಕಳ್ಳತನದಿಂದ ಹಲವು ದೇಶಗಳನ್ನು ದಾಟಿ ಬರಬೇಕಾಯಿತು. ತೋಮನು ತಮಿಳುನಾಡಿಗೆ ಬಂದನು, ಕೇರಳಕ್ಕೆ ಬಂದನು. ಧೈರ್ಯವಾಗಿ ಕ್ರಿಸ್ತನ ಸುವಾರ್ತೆಯನ್ನು ಸಾರಿದನು. ಸವಾಲಾಗಿ ಅದ್ಭುತಗಳನ್ನು ಮಾಡಿ ತೋರಿಸಿದನು. ಸೂಚಕಗಳಿಂದ ಕ್ರಿಸ್ತನೇ ಜೀವಿಸುವ ದೇವರೆಂದು, ದೇವರ ಕುಮಾರನೆಂದು ನಿರೂಪಿಸಿದನು. ಕೇರಳ ರಾಜ್ಯದ ಸಮುದ್ರ ದಂಡೆಯಲ್ಲಿ ಒಂದು ಸಾರಿ ನಿಂತು ಪ್ರಸಂಗಿಸುವಾಗ ಅನೇಕರು ಅವನನ್ನು ನಂಬಲಿಲ್ಲ, ಅವನನ್ನು ಗೇಲಿ ಮಾಡಿದರು. ಆದರೆ ಅಪೊಸ್ತಲನಾದ ತೋಮನು ಮನಗುಂದಿದವನಾಗಲಿಲ್ಲ, ಸೋತು ಹೋಗಲಿಲ್ಲ. ಹೊರ ದೇಶದವನು ನಮ್ಮ ದೇಶದವನು ಎಂಬ ವ್ಯತ್ಯಾಸವಿಲ್ಲ. ಸೃಷ್ಟಿಕರ್ತನೇ ದೇವರು, ಆತನೊಬ್ಬನೇ ದೇವರು ಎಂದು ಸಾರಿದನು. ಅವನನ್ನು ಕೆಲವು ನಂಬೂದರಿಗಳು ಎದುರಿಸಿ ಸವಾಲನ್ನು ಹಾಕಿದಾಗ ಆ ಸವಾಲನ್ನು ಎದುರಿಸಿದನು. ಸರಿ, ನಾವು ಎರಡು ಕಡೆಯವರು ಸಮುದ್ರದ ನೀರನ್ನು ಬೊಗಸೆಯಲ್ಲಿ ತೆಗೆದು ಆಕಾಶಕ್ಕೆ ಬೀಸಿ ಎಸೆಯೋಣ. ಯಾರು ಬೀಸುವ ನೀರು ಕೆಳಕ್ಕೆ ಬೀಳದೆ ಆಕಾಶದಲ್ಲಿಯೇ ನಿಲ್ಲುವುದು, ಅವರು ಆರಾಧಿಸುವ ದೇವರೇ ನಿಜವಾದ ಜೀವವುಳ್ಳ ದೇವರು ಎಂದು ಹೇಳಿದನು. ನಂಬೂದರಿಗಳು ಆಕಾಶಕ್ಕೆ ಎಸೆದ ತಣ್ಣೀರು ತಕ್ಷಣವೇ ಕೆಳಗೆ ಬಿದ್ದಿತು. ಅಪೊಸ್ತಲನಾದ ತೋಮನು ತಣ್ಣೀರನ್ನು ಆಕಾಶಕ್ಕೆ ಎಸೆದು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಕೆಳಗೆ ಬೀಳದೆ ಆಕಾಶದಲ್ಲಿಯೇ ನಿಲ್ಲಲಿ ಎಂದು ಆಜ್ಞಾಪಿಸಿದನು. ಆ ನೀರು ಆಕಾಶದಲ್ಲಿಯೇ ಹಗಲು ಪೂರ್ತಿಯಾಗಿ ನಿಂತಿತು. ಅಂದು ಅವರೆಲ್ಲರೂ ಕ್ರಿಸ್ತನಿಗೆ ತಮ್ಮನ್ನು ಒಪ್ಪಿಸಿಕೊಟ್ಟರು. ಅಪೊಸ್ತಲನಾದ ತೋಮನಿಂದ ಕ್ರಿಸ್ತನನ್ನು ಹಿಂಬಾಲಿಸಿದವರು ತಮ್ಮನ್ನು ಮಾರ್ತೋಮನವರು ಎಂದು, ಅಂದರೆ ನಾವು ತೋಮನಿಗೆ ಸೇರಿದವರು ಎಂದು ಕರೆದುಕೊಳ್ಳುತ್ತಾರೆ. ತೋಮನು ಚೆನ್ನೈನಲ್ಲೂ ಬಲವಾದ ಸೇವೆಯನ್ನು ಮಾಡಿದ್ದಾನೆ. ಅವನ ಹೆಸರಿನಲ್ಲಿ ಥಾಮಸ್ ಮೌಂಟ್ ಎನ್ನುವ ಸ್ಥಳ ಸುಪ್ರಸಿದ್ಧಿಯಾಯಿತು. ಅವನು ಕ್ರಿಸ್ತನಿಗಾಗಿ ವಿಶ್ವಾಸ ಜೀವಿತವನ್ನು ಜೀವಿಸಿ ಜಯಕರವಾದ ಸೇವೆ ಸಲ್ಲಿಸಿ ರಕ್ತ ಸಾಕ್ಷಿಯಾದನು. ದೇವಮಗುವೆ, ಅಂದು ಅವಿಶ್ವಾಸಿಯಾದ ತೋಮನನ್ನು ಕ್ರಿಸ್ತನ ಕೈಗಳು ಮಾರ್ಪಡಿಸಿದವು, ವಿಶ್ವಾಸಿಯಾಗಿ ಮಾಡಿದವು. ಅದೇ ಕೈಗಳು ಇಂದು ಸಹ ನಿನ್ನನ್ನು ಬಲವಾದ ವಿಶ್ವಾಸಿಯನ್ನಾಗಿ ಮಾಡಿ ಸೇವೆಯಲ್ಲಿ ಉನ್ನತವಾಗಿ ಉಪಯೋಗಿಸಲು ಕಾದಿವೆ. ಕ್ರಿಸ್ತನ ಕೈಗಳನ್ನು ದೃಷ್ಟಿಸಿ ನೋಡು. ವಿಶ್ವಾಸಿಯೇ, ವಿಶ್ವಾಸಿಯಾಗಿರು. ಕರ್ತನು ನಿನ್ನನ್ನು ಆಶೀರ್ವದಿಸಲಿ.